ಎಲ್ಲರಿಗೂ ನಮಸ್ಕಾರ. ನನ್ನ ಅಡುಗೆ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಅಪ್ಪ ಬೆಳಗ್ಗೆನೇ ನನಗೆ ಕಾಲು ಚೈನ್ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡಿಕೊಡ್ತಾಯಿದ್ರು. ಅಮ್ಮ ಹೊಸ ಕಾಲು ಚೈನ್ ತಂದಿದ್ದರು. ಆ್ಯಕ್ಚುಲಿ ಅದು ತುಂಬಾ ದೊಡ್ಡ ಇತ್ತು, ಹಾಗಾಗಿ ಒಂದು 2 ದಿನಕ್ಕೆ ಬಿಚ್ಚಾಕ್ಬಿಟ್ಟೆ. ನಾನು ಕಾಲು ಚೈನು ಹಾಕ್ಕೊಳ್ಳಲಿಲ್ಲ ತುಂಬ ದಿನ. ನೆಕ್ಸ್ಟ್ ಕಸ ಗುಡಿಸಿ ಮನೆ ಎಲ್ಲ ವರ್ಷ ಆದಮೇಲೆ ಅಡುಗೆ ಮನೆಗೆ ಬಂದು, ಅಡುಗೆ ಮನೇಲಿ ಅಮ್ಮ ಪಾತ್ರೆ ಎಲ್ಲ ಹಂಗಂಗೆ ಇಟ್ಟಿದ್ರು. ಹಾಗಾಗಿ ಎಲ್ಲ ಪಾತ್ರೆನೂ ನೀಟಾಗೆ ಎತ್ತಿಡ್ತಾ ಇದ್ದೆ ಎಲ್ಲೆಲ್ಲಿ ಇಡಬೇಕು ಅಂತ. ಹಾಗೆ ಉಪ್ಪು ಖಾಲಿಯಾಗಿತ್ತು, ಉಪ್ಪನ್ನೆಲ್ಲ ತುಂಬಿಟ್ಟೆ. ಉಪ್ಪನ್ನ ಯಾವಾಗಲೂ ಆ ಪಿಂಗಾಣಿ ಜಾಡಿನಲ್ಲೇ ಇಡಿ, ತುಂಬ ಒಳ್ಳೆಯದು ಮನೆಗೆ. ಆ ರೀತಿಯಾಗಿ ಇಟ್ಕೊಂಡ್ರೆ ಅದಾದಮೇಲೆ ಮತ್ತೆ ಅಡುಗೆ ಮಾಡೋಣ ಇವತ್ತು ಅಂತೇಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಇವತ್ತು ಅಮ್ಮ ಅಣ್ಣನ ನೋಡೋಕೆ ಹೋಗ್ತಾಯಿದ್ರು, ಹಾಗಾಗಿ ನಾನ್ ವೆಜ್ ಮಾಡೋಣ ಅಂಥೇಳಿ ಮನೇಲಿ ಮಾಡ್ತಾಯಿದ್ವಿ. ಅಮ್ಮ ನೆನ್ನೆ ಮೈಸೂರಿಂದ ಕಾಳೆಲ್ಲ ತಂದಿದ್ರು, ಅದನ್ನೆಲ್ಲ ಬಿಡಿಸಿಟ್ರು. ಅದನ್ನೆಲ್ಲ ಎತ್ತಿ ಫ್ರಿಡ್ಜಲ್ಲಿ ಇಟ್ಟೆ ನಾನು. ಚಿಕನ್ ಬಿರಿಯಾನಿ, ಮಟನ್ ಸಾಂಬಾರು ಹಾಗೆ ಚಿಕನ್ ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ತುಂಬ ದಿನ ಆಗಿತ್ತು ಅಣ್ಣನ ನೋಡೋಕೆ ಹೋಗಿ. ಅಣ್ಣ ಬೇರೆ ಕಡೆ ಕೆಲಸ ಮಾಡ್ತಿದ್ದಾರೆ, ಬೇರೆ ಊರಲ್ಲಿ. ಹಾಗಾಗಿ ಅಮ್ಮ ಯಾವಾಗಾದರೂ ಹೋಗಿ ಅಲ್ಲಿ ನೋಡ್ಕೊಬರ್ತಾರೆ. ನಾನು ಇವಾಗ ಬಿರಿಯಾನಿಗೆ ಈರುಳ್ಳಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಾನು 1 ಈರುಳ್ಳಿ ಹಾಕಿನೂ ಬಿರಿಯಾನಿ ಮಾಡಿದ್ದೀನಿ, ಹಾಗೆ ತುಂಬ ಈರುಳ್ಳಿ ಹಾಕಿನೂ ಮಾಡಿದ್ದೀನಿ. ಮನೇಲಿ ಏನಿರಲಿ ಇಲ್ಲದೇ ಇರಲಿ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆ ಮಾಡೋದನ್ನು ಎಲ್ಲರೂ ಕಲೀಲೇಬೇಕು. ಅದಿಲ್ಲ ನನಗೆ ಇದಿಲ್ಲ ಅಂದರೆ ಅಡುಗೆನೇ ಮಾಡೋದಕ್ಕಾಗಲ್ಲ ಅನ್ನೋ ರೀತಿ ಹೆಣ್ಮಕ್ಳು ಕಲಿಬಾರ್ದು. ಏನೇ ಇದ್ದರೂ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆ ಮಾಡೋ ರೀತಿ ಕಲ್ತ್ಕೊಂಡು ಹೋಗಿ. ನಾನೀಗ ಎಲ್ಲ ಈರುಳ್ಳಿನ ಹೆಚ್ಕೊತಾ ಇದ್ದೀನಿ. ಇಲ್ಲ ಅಂದರೂ ಒಂದು 8 ಈರುಳ್ಳಿ ಹೆಚ್ಕೊತಾ ಇದ್ದೀನಿ. ಯಾಕಂದರೆ ಅದನ್ನು ಮತ್ತೆ ಡೀಪ್ ಫ್ರೈ ಮಾಡಬೇಕಿತ್ತು ಈರುಳ್ಳಿನೆಲ್ಲ, ಹಾಗಾಗಿ ತುಂಬ ಜಾಸ್ತಿ ಈರುಳ್ಳಿನ ತೊಗೊಂಡಿದ್ದೀನಿ. ಅಮ್ಮ ಇಲ್ಲಿ ಮಟನ್ ಸಾಂಬಾರು ಮಾಡ್ತಾಯಿದ್ದಾರೆ. ಮೊದಲು ಮಟನ್ನೆಲ್ಲ ಚೆನ್ನಾಗಿ ಬೇಯಿಸೋದಕ್ಕೆ ಮುಂಚೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಈ ಎಲ್ಲನೂ ಚೆನ್ನಾಗೆ ಚೆಚ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಅದನ್ನೆಲ್ಲ ಹಾಕಿ ಹುರಿದಾದ್ಮೇಲೆ ಆಮೇಲೆ ಮಟನ್ ಹಾಕಿ ಉಪ್ಪು ಅರಿಶಿನ ಹಾಕಿ ಅದನ್ನು ಕೂಗಿಸ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಈ ಕಡೆ ಅಮ್ಮ ನೀರು ಇಟ್ಕೊಂಡಿದ್ರು ಸಾಂಬಾರು ಬೇಗ ಆಗಲಿ ಅಂತ. ನೀವು ಯಾವುದೇ ಅಡುಗೆ ಮಾಡಬೇಕಾದ್ರೆ ಅದು ಬೇಗ ಆಗಬೇಕು ಅಂದರೆ ಒಂದು ತಪ್ಪಲೆಯಲ್ಲಿ ಸಪ್ರೇಟಾಗಿ ಬಿಸಿನೀರು ಕಾಯಿಸಿಟ್ಕೊಳ್ಳಿ, ಆವಾಗ ಅಡುಗೆ ಬೇಗ ಮಾಡ್ಬೋದು. ಆ ಬಿಸಿನೀರನ್ನೇ ಯೂಸ್ ಮಾಡಿದ್ರೆ ಬೇಗ ಅಡುಗೆ ಆಗುತ್ತೆ. ನಾನಿಲ್ಲಿ ಈರುಳ್ಳಿನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನಾನಿವತ್ತು ಹೈದ್ರಾಬಾದಿ ಶೈಲಿಯ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಹಾಗಾಗಿ ಫಸ್ಟು ಈರುಳ್ಳಿನೆಲ್ಲ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ತುಂಬ ಹೊತ್ತಾಗುತ್ತೆ ಈರುಳ್ಳಿ ಎಲ್ಲ ಫ್ರೈ ಆಗೋದಕ್ಕೆ, ಬಟ್ ಆದರೂ ಸ್ಟಿಲ್ ಮಾಡಿಕೊಂಡ್ರೆ ಚೆಂದ. ಈಗ ನಾನು ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಗೆ ತಕ್ಷಣವೇ ಹಾಕ್ಬಾರ್ದು, ಇದನ್ನು ಆರೋದಕ್ಕೆ ಬಿಡಬೇಕು ಈರುಳ್ಳಿನ ಒಂದು ಸ್ವಲ್ಪ ಹೊತ್ತು. ನಾನೀಗ ಚಿಕನ್ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ನಾನು 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು 4 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಹಾಗೆ ಒಂದು 2 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋದು, ಇದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಆಮೇಲೆ ಒಂದು ಸಣ್ಣ ಗ್ಲಾಸಷ್ಟು ಟೀ ಕುಡಿಯೋ ಗ್ಲಾಸಷ್ಟು ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಹಾಗೆ ಗರಂ ಮಸಾಲ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿನೂ ಹಾಕ್ಕೋತಾ ಇದ್ದೀನಿ. ಮನೇಲಿ ಅಚ್ಚ ಖಾರದ ಪುಡಿ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ನಾನು ಮಟನ್ ಸಾಂಬಾರಿಗೆ ಏನು ಪುಡಿ ಹಾಕ್ಕೋತೀವಿ ನಮ್ಮ ಮನೇಲಿ ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಪುಡಿನ ಆಮೇಲೆ ಹಾಕ್ಕೋತೀನಿ, ಚಿಕನ್ ಎಲ್ಲ ಹಾಕಾದ್ಮೇಲೆ. ಈಗ ಫಸ್ಟು ನನಗೆ ಯಾವ್ಯಾವ ಚಿಕನ್ ಬೇಕು ಬಿರಿಯಾನಿಗೆ ಅದನ್ನು ಮಾತ್ರ ಎತ್ತಾಕ್ಕೋತಾ ಇದ್ದೆ. ಇದರಲ್ಲೇ ಸ್ವಲ್ಪ ಚಾಪ್ಸ್ ಮಾಡೋಣ ಅಂಥೇಳಿ ಅಪ್ಪ ಬರೀ 1 kg ಚಿಕನ್ ತಂದಿದ್ರು. ಹಾಗಾಗಿ ಸ್ವಲ್ಪ ಚಾಪ್ಸ್ ಮಾಡೋದಕ್ಕೆ ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಬಿರಿಯಾನಿಗೆ ಹಾಕ್ಕೋತಾ ಇದ್ದೀನಿ. ನೀವು ಚೆನ್ನಾಗೆ ಇದನ್ನೆಲ್ಲ ಕಲಸಿ ಇಟ್ಟರೆ ಒಂದು 1/2 hour ಅದೆಲ್ಲ ಚೆನ್ನಾಗಿ ಉಂದ್ಕೊಂಡು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದಕ್ಕೋಸ್ಕರ ಮೊದಲೇ ಈ ರೀತಿ ಮಾಡಿಟ್ಕೊಳ್ಳಿ. ಇದಕ್ಕೆ ನಾನು ಆಗಲೇ ಕರೆದಿಟ್ಕೊಂಡಿದ್ದ ಈರುಳ್ಳಿನೂ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬಿರಿಯಾನಿ ಮಾಡೋ ಟೈಮಲ್ಲಿ ಹಾಕ್ಕೋಬೇಕು ಅದಕ್ಕೆ. ಇವಾಗ ನಾನು ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ಒಂದು ಅರ್ಧ ಗಂಟೆಯಷ್ಟು ಚೆನ್ನಾಗೆ ಕಲಸಿಡ್ಬೇಕಾಗತ್ತೆ ನೀವು. ಇದಾದಮೇಲೆ ನೆಕ್ಸ್ಟು ಇದಕ್ಕೆ ರೈಸ್ ಮಾಡ್ಕೋಬೇಕು ಸಪ್ರೇಟಾಗಿ ನಾವು, ಅದಕ್ಕೆ ರೈಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಲಾಸ್ಟಲ್ಲಿ ಬಿರಿಯಾನಿ ಮೇಲೆ ಹಾಕೋದಕ್ಕೆ ಅಂತ ಸ್ಯಾಫ್ರಾನ್ ಅಂದರೆ ಕೇಸರಿನ ಉಣ್ಣಿ ಹಾಕ್ತಾಯಿದ್ದೀನಿ. ಇದನ್ನು ಮುಂಚೆನೇ ಉಣ್ಣಿ ಹಾಕ್ಕೊಳ್ಳಿ, ಅದು ಕಲರ್ ಬಿಡಬೇಕಲ್ವ, ಅದಕ್ಕೋಸ್ಕರ. ನಾನೀಗ ಒಂದು ತಪ್ಪಲೆ ತೊಗೊಂಡು ಅದಕ್ಕೆ 2.5 ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನಾನು ಅಕ್ಕಿನ ಮೊದಲೇ ನೆನೆಯೋಕೆ ಇಟ್ಟಿದ್ದೆ, ಅದಕ್ಕೋಸ್ಕರ 2.5 ಗ್ಲಾಸು ನೀರು ಹಾಕ್ಕೊಂಡು ಅದಕ್ಕೆ ಎಲ್ಲ ರೀತಿ ಸ್ಪೈಸಸ್ ಹಾಕ್ಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಅನಾನಸ್ ಮೊಗ್ಗು, ಹಾಗೆ ಪಲಾವ್ ಎಲೆ,
ಮತ್ತು ಏಲಕ್ಕಿ ಎಲ್ಲನೂ ಹಾಕ್ಕೊಂಡು ಫಸ್ಟು ನೀರನ್ನ ಚೆನ್ನಾಗಿ ಮಳ್ಸ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಅಕ್ಕಿನ ಹಾಕ್ಕೋತಾ ಇದ್ದೀನಿ ಅದೇ ನೀರೊಳಗೆ. ಅಕ್ಕಿನ ಹಾಕಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣ ಹಿಂಡ್ಕೋಬೇಕಾಗತ್ತೆ ನೀವು. ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ರೈಸ್ದು, ಅದಕ್ಕೋಸ್ಕರ ನಾನೀಗ ನಿಂಬೆಹಣ್ಣ ಹಿಂಡ್ಕೊಂಡೆ. ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸನ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮುಚ್ಚಿಡಿ. ಇದನ್ನು ನಾನೀಗ ಹಿಂದೆ ಸ್ಟವ್ವಿಗೆ ಎತ್ತಿಡ್ತಾ ಇದ್ದೀನಿ. ಈಗ ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಇದಕ್ಕೂ ಕೂಡ ಸ್ಪೈಸಸ್ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಪಲಾವ್ ಎಲೆ, ಮರಾಠಿ ಮೊಗ್ಗು, ಹಾಗೆ ಅನಾನಸ್ ಹೂವು, ಮತ್ತು ಸೋಂಕಾಳು, ಚಕ್ಕೆ, ಲವಂಗ, ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ಒಂದು 4 ಕಾಳಷ್ಟು ಮೆಣಸು ಇದನ್ನೆಲ್ಲ ಹಾಕ್ಕೊಂಡು ಒಂದು ನಿಮಿಷ ಅಥವಾ 1.5 ನಿಮಿಷ ವೆಯ್ಟ್ ಮಾಡಿ. ಅದಾದಮೇಲೆ ಆವಾಗಲೇ ನಾವು ಚಿಕನ್ ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊಳ್ಳಿ. ಇದಕ್ಕೆ ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಅದು ಚಿಕನ್ ಬೇಯೋದಕ್ಕೆ ಅದೇ ಯೂಸ್ ಆಗುತ್ತೆ, ಅದಷ್ಟೇ ಸಾಕು. ನಾನು ಇದಕ್ಕೆ ಟೊಮೊಟೊ ಪ್ಯೂರಿನ ಹಾಕ್ಕೋತಾ ಇದ್ದೀನಿ. 2 ಟೊಮೊಟೊ ರುಬ್ಬಿ ಹಾಕ್ಕೋತಾ ಇರೋದು ನಾನಿಲ್ಲಿ, ಅದು ಹುಳಿ ಬರಲಿ ಅಂತ. ನಿಂಬೆಹಣ್ಣು ಇರಲಿಲ್ಲ ಮನೇಲಿ, ಅದಕ್ಕೋಸ್ಕರ ನಾನು ಟೊಮೊಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಅದೇ ಚಿಕನ್ ನೀರು ಬಿಟ್ಟಿದೆ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಚಿಕನ್ನೇ ಬೇಯಿಸ್ಕೊತಾ ಇದ್ದೀನಿ. ಚಿಕನ್ ಬೇಯೋವರೆಗೂ ನೀವು ಇದನ್ನೇ ಬೇಯಿಸ್ಕೋಬೇಕಾಗತ್ತೆ. ಆ ನಂತರ ನಾವು ಆವಾಗಲೇ ಅನ್ನ ಏನು ಮಾಡಿದ್ದೀವಿ ಅದನ್ನು ಹಾಕ್ಕೋಬೇಕಾಗತ್ತೆ. ಈಗ ನಾನು ಚೆನ್ನಾಗಿ ಚಿಕನ್ ಬೇಯಿಸ್ಕೊಂಡಾಗಿದೆ. ಅದಕ್ಕೆ ಒಂದು ಅರ್ಧ ಚಿಕನ್ನ ಒಂದು ಬೌಲಲ್ಲಿ ತೆಗೆದು ಎತ್ತಿಟ್ಕೋತಾ ಇದ್ದೀನಿ. ಆಮೇಲೆ ನಾನು ಆಗಲೇ ಅನ್ನ ಏನು ಮಾಡಿದ್ದೆ ಅದನ್ನು ಒಂದು ಲೇಯರ್ ಆಗಿ ಹಾಕ್ಕೋತಾ ಇದ್ದೀನಿ. ಫಸ್ಟು ಚಿಕನ್ ಗ್ರೇವಿ, ಅದಾದಮೇಲೆ ಆ ರೈಸ್ ಏನಾಗಿದೆ ಆ ರೈಸ್ನ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಮತ್ತೆ ಅದ್ರ ಮೇಲೆ ಚಿಕನ್ ಗ್ರೇವಿನ ಹಾಕ್ಕೋಬೇಕಾಗತ್ತೆ ನೀವು. ಅದಾದಮೇಲೆ ಮತ್ತೆ ಸ್ವಲ್ಪ ಈರುಳ್ಳಿ, ಆವಾಗಲೇ ಕರೆದಿರೋ ಈರುಳ್ಳಿ, ಈಗ ಉಳಿದಿರೋ ರೈಸ್ ಎಲ್ಲ ಅದ್ರ ಮೇಲೆ ಹಾಕ್ಕೋತಾ ಇದ್ದೀನಿ. ಇದಾದಮೇಲೆ ಇದ್ರ ಮೇಲೆ ನಾವು ಆವಾಗಲೇ ಏನು ಕೇಸರಿನ ಉನಿ ಹಾಕಿದ್ವಿ ಅದನ್ನು ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ, ಆವಾಗಲೇ ಕರೆದಿಟ್ಟಿದ್ದು. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಹಾಗೆ ತುಪ್ಪ ಕೂಡ ಹಾಕ್ಕೋತಾ ಇದ್ದೀನಿ. ತುಪ್ಪ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರಿಲ್ಲ. ತುಪ್ಪ ಹಾಕಿದ್ರೆ ಫ್ಲೇವರ್ ಅದು ತುಂಬಾ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ತುಪ್ಪನ ಹಾಕ್ಕೋತಾ ಇದ್ದೀನಿ. ಈಗ ಬಿರಿಯಾನಿ ರೆಡಿಯಾಗಿದೆ. ಅದು ಪುದೀನ ಎಲ್ಲ ಹಾಕಾದ್ಮೇಲೆ ಒಂದು 10 ನಿಮಿಷಗಳ ಕಾಲ ಕಡಿಮೆ ಊರಿನಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ನಾನು ಇದನ್ನು ಮಾಡಿದ್ದು ಫಸ್ಟ್ ಟೈಮ್ ಕೂಡ. ಅದೆಲ್ಲ ಮಾಡಾದಮೇಲೆ ಅಮ್ಮ ಊರಿಗೆ ಹೊರಟ್ರು, ಎಲ್ಲ ಅಣ್ಣಂಗೆ ಪ್ಯಾಕ್ ಮಾಡಿಕೊಂಡು. ಬಟ್ ಅಡುಗೆ ಮನೆ ಎಲ್ಲ ಚೆಲ್ಲಾಪಿಲ್ಲಿ ಆಗಿತ್ತು. ಅಮ್ಮ ನಾನು ಇಬ್ಬರು ಅಡುಗೆ ಮಾಡ್ತಿರೋದ್ರಿಂದ ಹಾಗಾಗಿ ಇವಾಗ ನಾನೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಕೊಂಡು ಆಮೇಲೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಕಡಲೆಪುರಿ ಇತ್ತು. ಇವತ್ತು ಕಾಗೆಗೇನೂ ಹಾಕಿರಲಿಲ್ಲ, ಹಂಗಾಗಿ ಕಡಲೆಪುರಿ ಹಾಕಿ ಬಂದುಬಿಡೋಣ ಅಂತೇಳಿ ನಾನು ಟೆರೆಸ್ ಮೇಲೆ ಬಂದೆ. ಇವತ್ತು ನಾನು ಬಿರಿಯಾನಿ, ಮುದ್ದೆ, ಮಟನ್ ಸಾಂಬಾರು, ಚಿಕನ್ ಚಾಪ್ಸ್ ಮಾಡಿದ್ವಿ. ಚಿಕನ್ ಚಾಪ್ಸ್ ಲಾಸ್ಟಲ್ಲಿ ಮಾಡಿದ್ದು, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದು ಬೇಗ ಮಾಡಬೇಕಿತ್ತು. ನಾನು ಅಣ್ಣಂಗೆ ಟೈಮ್ ಆಗಿಬಿಡುತ್ತೆ ಊಟಕ್ಕೆ ಅಂತೇಳಿ ಅಮ್ಮ ಬೇಗ ಹೊರಡ್ತಾಯಿದ್ರು. ಲಾಸ್ಟಲ್ಲಿ ಮಾಡಿದ್ದಕ್ಕೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಅದನ್ನು ನಾನ್ ವೆಜ್ ಮಾಡಿಬಿಟ್ರೆ ಅಡುಗೆ ಮನೆ ಅಂತೂ ಫುಲ್ ಎಲ್ಲ ಗಬ್ಬು ಅಂತ ಇರ್ತದೆ. ಪಾತ್ರೆಗಳಂತೂ 2-3 ಸಲ ತೊಳೆದ್ರೂ ಅದ್ರ ಹೊಲ್ಸಿನ ವಾಸನೆ ಏನಿದೆ ಅಷ್ಟೊಂದು ಹೋಗೋದೇ ಇಲ್ಲ. ಜೆಲ್ಲಾಕಿ ತೊಳೆದ್ರು ಏನಾಕಿ ತೊಳೆದ್ರು. ನನಗಂತೂ ನಾನ್ ವೆಜ್ ಮಾಡಿದಾಗ ಅಡುಗೆ ಮನೆಗೆ ಹೋಗೋಕ್ಕೆ ಇಷ್ಟ ಆಗಲ್ಲ. ಬಟ್ ಸ್ಟಿಲ್ ಮಾಡಲೇಬೇಕು, ಹೆಣ್ಮಕ್ಳು ಅಂದಮೇಲೆ ಅಲ್ವಾ. ಈಗ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ಆಯಿತು, ಎಲ್ಲ ಜೋಡಿಸಿಟ್ಟು. ಈಗ ಏನು ಉಳಿದಿರೋ ಅಡುಗೆಗಳ್ನೆಲ್ಲ ಒಂದು ಪಾತ್ರೆಯಲ್ಲಿ ತುಂಬಿಟ್ಟು ಎಲ್ಲ ಕ್ಲೀನ್ ಮಾಡಾಯಿತು. ಅದಾದಮೇಲೆ ಒಂದು ಎಳ್ನೀರು ಕುಡಿಯೋಣ ಅಂತೇಳಿ ಎಳ್ನೀರು ಕುಡಿತಾ ಇದ್ದೆ. ನಮ್ಮ ದೊಡ್ಡಮ್ಮ ಕೂಡ ಬಂದಿದ್ದರು, ಅವ್ರಿಗೂ ಎಲ್ಲ ಊಟ ಕೊಟ್ಬಿಟ್ಟು ಎಳ್ನೀರು ಕುಡಿದು ನೈಟ್ ಇನ್ನೇನಿಲ್ಲ, ವೀಡಿಯೋ ಎಡಿಟಿಂಗು ಆ್ಯಂಡ್ ಸ್ಟಡಿ ಮಾಡಿಕೊಂಡು ನೈಟ್ ಮಲ್ಕೊಂಡ್ಬಿಟ್ಟೆ. ಬೇಗನೆ ಮಲ್ಕೊಬಿಟ್ಟೆ ಇವತ್ತು 9 ಅಮ್ಮನೂ ಕೂಡ ಇರಲಿಲ್ವಲ್ಲ, ಅದಕ್ಕೆ. ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.